ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಬದಲಾವಣೆಯ ಭವಿಷ್ಯಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ? ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ದರಾದ್ರ. ಹೈಕಮಾಂಡ್ ಕೊಟ್ಟಂತ ಭರವಸೆಯಂತೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಗಳಿಗೆ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರು ಈ ಹಂತದಿಂದ ಮಾಡುವಂತ ತಯಾರಿಗಳು ಏನು? ಬದಲಾವಣೆಯ ಭವಿಷ್ಯ ತೀರ್ಮಾನಕ್ಕೆ ಫಿಕ್ಸ್ ಆಯ್ತಾ ಮುಹೂರ್ತ? ಅಧಿವೇಶನ ಮುಗಿತು, ಶುರುವಾಯ್ತಾ ಕಾಂಗ್ರೆಸ್ನ ಕುರ್ಚಿ ಕಾಳಗ. ಸಿಎಂ ಕುರ್ಚಿಗೆ ಏರೋದಕ್ಕೆ ಅಣಿಯಾದ್ರ ಡಿಕೆ ಶಿವಕುಮಾರ್. ದೆಹಲಿ ಯಾತ್ರೆಯ ಗುಟ್ಟನ್ನ ತೆರೆದಿಟ್ರ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಮನೆಗೆ ನಾಗಸಾಧುಗಳು ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಭರಪೂರ ಆಶೀರ್ವಾದವನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುವಂತಹ ಗಳಿಗೆ ಹತ್ತಿರ ಬಂದಂಗೆ ಕಾಣಿಸ್ತಾ ಇದೆ. ಇದೇ ಮಂಗಳವಾರವೇ ಡಿಕೆ ಶಿವಕುಮಾರ್ ಅವರು ಕುರ್ಚಿಗೆ ಏರ್ತಾರೋ ಏರಲ್ವೋ ಅನ್ನುವಂತಹ ತೀರ್ಮಾನ ಆಗುತ್ತಾ? ಇತ್ಯರ್ಥ ಆಗೋದಿದ್ದು ಮಂಗಳವಾರ ಅಂತ ಹೇಳ್ತಾ ಇದ್ದಾರೆ. ದೆಹಲಿ ಪ್ರವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ದೆಹಲಿ ಪ್ರವಾಸದಲ್ಲಿ ಒಂದು ಸಿಹಿ ಸುದ್ದಿಯೊಂದಿಗೆ ವಾಪಸ್ ಬರ್ತಾರೆ ಅನ್ನೋದು ಈಗ ಇರುವಂತ ವಿಚಾರ. ಆಗ ನಾನು ಸಿದ್ದರಾಮಯ್ಯ ಹೋಗಿ ಮಾತಾಡ್ತೀವಿ. ಯಾಗ ಮಂಗಳವಾರವೇ ಸಿಎಂಗೂ ದೆಹಲಿಗೆ ಬುಲಾವ್ ಸಿಗುತ್ತಾ? ಮಂಗಳವಾರ ದೆಹಲಿಗೆ ಹೋಗ್ತಿದ್ದೀನಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮಂಗಳವಾರ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಬರೋದಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಏನಾದರೂ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ರೆ ಅವರು ಕೂಡ ಹೋಗಬಹುದು. ಮಂಗಳವಾರ ಇಬ್ಬರು ಕೂಡ ಜೊತೆಯಾಗಿ ಕೂತ್ಕೊಂಡು ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಈ ಕುರ್ಚಿ ಕುತೂಹಲ ಇತ್ತಲ್ಲ, ಅದಕ್ಕೊಂದು ಕ್ಲಾರಿಟಿ ಸಿಗಬಹುದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಮಂಗಳವಾರ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಅವತ್ತೇ ತೀರ್ಮಾನ ಆಗಬಹುದಾ ಇದು ಕುರ್ಚಿ ಜಟಾಪಟಿ ಏನು ಅಂತ ಹೇಳಿ? ಒಂದು ಕುತೂಹಲಕ್ಕೆ ತೆರೆ ಬೀಳಬಹುದಾ ಅಂತ ಮಂಗಳವಾರ ಸಿದ್ದರಾಮಯ್ಯನವರಿಗೆ ಏನಾದ್ರು ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್? ಅಭಿಷೇಕ್, ಮಟ್ಟಿಗೆ ಬಿಜೆಪಿ ಹಾಗೂ ಜೆಡಿಎಸ್ ನವರು ಅಧಿವೇಶನದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತಾಡಬಾರದು ಅನ್ನೋ ಒಂದು ಕಾರಣದಿಂದಾಗಿ ಬ್ರೇಕ್ಫಾಸ್ಟ್ ನೆಪವನ್ನ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಟ್ಕೊಂಡಿತ್ತು. ಎರಡೂ ಬಣಗಳು ನಾವು ಒಂದಾಗಿದ್ದೀವಿ ಅಂತ ತೋರಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಅಧಿವೇಶನದ ಕೊನೆ ದಿನ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಾನೇ ಸಿಎಂ ಆಗಿ ಮುಂದುವರ್ತೀನಿ ಅಂತ ಹೇಳಿದಾಗ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹಾಗೂ ನನ್ನ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯರವರ ಒಂದು ನಡುವೆ ಒಂದು ಮಾತುಕತೆ ಆಗಿದೆ. ಈ ಮಾತುಕತೆ ಹೈಕಮಾಂಡ್ಗೆ ಗೊತ್ತಿದೆ. ಅವ್ರ ಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ಹೈಕಮಾಂಡ್ ಒಲವಿತ್ತು, ಅದಕ್ಕೆ ಸಿಎಂ ಆಗಿದ್ದಾರೆ ಅಂತ ಪರೋಕ್ಷವಾಗಿ ಹೇಳಿರುವಂತದ್ದು. ಯಾವ ಸಂದರ್ಭಕ್ಕೆ ಒಲವು ನನ್ನ ಮೇಲೆ ಬರುತ್ತೆ ಗೊತ್ತಿಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿ ಆಗಿರುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡೇ ಮಾಡ್ತಾರೆ. ಕಳೆದ ಅನೇಕ ಬಾರಿ ರಾಹುಲ್ ಗಾಂಧಿರವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ ಅಧಿವೇಶನ ಮುಗಿದಿದೆ. ಸಿದ್ದರಾಮಯ್ಯನವರ ಬಣ, ಡಿಕೆ ಶಿವಕುಮಾರ್ ಅವರ ಬಣ ಆಕ್ಟಿವ್ ಆಗಿದೆ. ವಿಪಕ್ಷಗಳು ಕಾಲು ಎಳೆಯುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಒಗ್ಗಟ್ಟನ್ನ ತೋರಿಸಂತ ನಾಯಕರು ಈಗ ಎರಡೂ ಕಡೆ ದಿಕ್ಕನ್ನ ಬದಲಾಯಿಸಿರುವಂತಲ್ಲಿ ಇಬ್ರು ಕೂಡ ಸತತವಾದಂತ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರು ತಾವೇ ಮುಂದುವರಿಬೇಕು ಅಂತ, ಡಿಕೆ ಶಿವಕುಮಾರ್ ಅವರು ಗದ್ದುಗೆಗೆ ಏರ್ಬೇಕು ಅಂತ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದು ಪ್ರಮುಖವಾಗಿ ಇರುವಂತದ್ದು. ಅದ್ರ ಜೊತೆಗೆ ಮಂಗಳವಾರ ಡಿಕೆ ಶಿವಕುಮಾರ್ ಅವರು ಹೋದಂತ ಸಂದರ್ಭದಲ್ಲೇ ಸಿದ್ದರಾಮಯ್ಯನವ್ರಿಗೂ ಕೂಡ ಹೈಕಮಾಂಡ್ ಕರೆ ಮಾಡಿ ಫೋನ್ ಮುಖಾಂತರ ವಿಚಾರವನ್ನ ತಿಳಿಸುತ್ತಾ, ಅಥವಾ ಇಬ್ಬರಿಗೂ ಪ್ರತ್ಯೇಕವಾದಂತ ಮತ್ತೊಂದು ದಿನಾಂಕವನ್ನ ಕೊಟ್ಟು ಹೈಕಮಾಂಡ್ ಕೇವಲ ಇಬ್ಬರು ನಾಯಕರು ಮಾತ್ರ ಬರಬೇಕು, ಇನ್ಯಾರನ್ನು ಕರ್ಕೊಂಡ್ ಬರಬಾರ್ದು ಅಂತ ಸೂಚನೆ ಕೊಡುತ್ತಾ, ಅಥವಾ ಇಬ್ಬರಿಗೂ ಒಂದು ಸಂದೇಶವನ್ನ ನೇರವಾಗಿ ಹೈಕಮಾಂಡ್ ರವಾನೆ ಮಾಡಿ ಈ ದಿನಾಂಕಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳುತ್ತಾ, ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತು ಡಿಕೆ ಶಿವಕುಮಾರ್ ಸುಮ್ಮನಿರ್ಬೇಕು ಅಂತ ಹೇಳುತ್ತಾ, ಈ 4 ಚಾಯ್ಸ್ಗಳು ಇರುವಂತದ್ದು. ಒಂದು ವೇಳೆ ಯಾವುದಾದ್ರೂ ಒಂದು ಚಾಯ್ಸ್ಗೆ ಹೈಕಮಾಂಡ್ ಬಂತು ಅನ್ನೋ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ರಾಜಕಾರಣದ ಚಿತ್ರಣ ಬದಲಾಗುವಂತದ್ದು ಗ್ಯಾರಂಟಿ ಇದೆ. ಯಾಕೆಂದ್ರೆ ಒಂದು ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗರಿಗೆ ಈ ಒಂದು ಸೀಟನ್ನ ಬಿಟ್ಕೊಟ್ರೆ 2028ಕ್ಕೆ ಮತ್ತೆ ಸರ್ಕಾರ ಬರೋದಿಲ್ಲ, ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲಾಗುತ್ತೆ ಅಂತ ಮನ ಹೋಲಿಸುವಂತ ಪ್ರಯತ್ನ ಮಾಡ್ತಾರೆ. ಮತ್ತೊಂದ್ ಕಡೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಏನೇ ಆಪರೇಷನ್ ಮಾಡ್ಬೇಕಿದ್ರು ಟ್ರಬಲ್ ಶೂಟರ್ ಅಂತ ಕರೆಯಲ್ಪಡುವಂತ ಡಿಕೆ ಶಿವಕುಮಾರ್ ಅವರ ಸಹಾಯವನ್ನ ಕಾಂಗ್ರೆಸ್ ಪಡೆದಿರೋದ್ರಿಂದ ಅವ್ರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತ ಡಿಕೆ ಶಿವಕುಮಾರ್ ಬೆಂಬಲಿಗರು ಕೇಳ್ತಿರುವಂತದ್ದು. ಇಬ್ಬರು ದೈತ್ಯ ನಾಯಕರ ನಡುವೆ, ಇಬ್ಬರು ಮದಗಜಗಳ ನಡುವೆ ಯಾವ ರೀತಿ ಹೈಕಮಾಂಡ್ ಈ ಸಾರಿ ಒಂದು ಇತ್ಯರ್ಥ ಪಡಿಸುತ್ತೆ, ಯಾವ ತರ ಈ ಒಂದು ಜಗಳವನ್ನ, ಆಂತರಿಕ ಕಲಹವನ್ನ
ಶಮನ ಮಾಡುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿರೋದು. ಆದ್ರೆ ಇದೇ ಮಂಗಳವಾರ ಬದಲಾಗುತ್ತೆ ಅನ್ನೋದಕ್ಕಿಂತ ಪ್ರಾಬಬ್ಲಿ ಸಂಕ್ರಾಂತಿಯ ನಂತರ ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಏನಿತ್ತು, ಆ ಸಂಕ್ರಾಂತಿಗೆ ಮೊದಲು ಒಂದಿಷ್ಟು ದಿನಾಂಕಗಳು, ಒಂದಿಷ್ಟು ಮೀಟಿಂಗ್ಗಳು, ಒಂದಿಷ್ಟು ಯಾವ ರೀತಿ ಕುರ್ಚಿಯನ್ನ ಬಿಟ್ಕೊಡೋದಿತ್ತು ಅಂದ್ರೆ ಯಾವ ರೀತಿ ಬಿಟ್ಕೊಡ್ಬೇಕು, ಎಲ್ಲಿಯೂ ಕೂಡ ಯಾರಿಗೂ ಕಿರಿಕಿರಿ ಆಗದೇ ಇರೋ ರೀತಿ ಯಾವ ಹಂತಗಳನ್ನ ಯಾವ ಸ್ಟೆಪ್ಗಳನ್ನ ಪಾಲಿಸಬೇಕು ಅನ್ನೋದು ಸೂಚನೆ ಮಾತ್ರ ಬರಬಹುದು. ಅದ್ರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಈ 10 ಜನ ಮಾತನಾಡಿದ ನಂತರ ಇಬ್ಬರು ವ್ಯಕ್ತಿಗಳು ಅಂದ್ರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ಪ್ರೋಸ್ ಅಂಡ್ ಕಾನ್ಸ್ ವೈಟೇಜ್ ಅನ್ನ ಗಮನಿಸಿದ ನಂತರ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು, ಲೋಕಲ್ ಬಾಡಿ ಎಲೆಕ್ಷನ್ ಗಳನ್ನ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಡಿಸಿಷನ್ಗೆ ಮೊದಲು ಅವರು ಬರ್ತಾರೆ. ಅದಾದ ನಂತರ ರಾಜ್ಯದ ನಾಯಕರಿಂದ ಈಗಾಗಲೇ ಮಾಹಿತಿಯನ್ನ ಪಡೆದಿದ್ದಾರೆ, ಯಾರನ್ನ ಮುಂದುವರಿಸಬೇಕು, ಯಾರನ್ನ ಮೇಲಕ್ಕೆ ಏರಿಸಬೇಕು ಅಂತ. ಈ ಕಾರಣದಿಂದ ಎಲ್ಲವನ್ನ ತಾಳೆ ಹಾಕಿದ ನಂತರವಷ್ಟೇ ಒಂದು ಕ್ಲಾರಿಟಿ ಹೈಕಮಾಂಡ್ಗೂ ಕೂಡ ಸಿಗುತ್ತೆ. ಅದಾದ ನಂತರವಷ್ಟೇ ಬದಲಾವಣೆ ಆಗೋದಿದ್ರೆ ಆಗುತ್ತೆ, ಇಲ್ಲವಾದ್ರೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅನ್ನೊಂದು ಮಾತುಗಳು ಕೂಡ ಕೇಳಿ ಬರ್ತಿರೋದ್ರಿಂದ ಯಾವ ರೀತಿ ಮುಂದುವರಿಯುತ್ತೆ ಕಾದು ನೋಡ್ಬೇಕಾದ್ರೆ ಮಂಗಳವಾರ ಇತ್ಯರ್ಥ ಆಗುತ್ತಾ ಅನ್ನೊಂದು ಪ್ರಶ್ನೆಗೆ ತಾತ್ಕಾಲಿಕವಾಗಿ 50-50 ಚಾನ್ಸಸ್ ಇರೋದನ್ನ ನಾವು ನೋಡ್ಬೋದಾಗಿರುವಂತದ್ದು. ರಂಜಿತ್, ಅಭಿಷೇಕ, ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿ, ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ ನಮ್ಮ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಹೈಕಮಾಂಡ್ ಸಮ್ಮುಖದಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳಿ. ಬಹುಶಃ ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಎಷ್ಟು ಪ್ರಸ್ತುತ ಇದೆ. ಒಪ್ಪಂದ ಆಗಿದ್ದಿದ್ರೆ ಏನದು ಒಪ್ಪಂದ? ಆ ಒಪ್ಪಂದದ ಸಂಬಂಧವೇ ಇವರು ಮಂಗಳವಾರ ಈಗ ಇಬ್ರು ಕೂಡ ಜೊತೆ ಕೂತ್ ಮಾತಾಡೋದಾದ್ರೆ ಏನಾಗ್ಬಹುದು? ಯಾವಾಗ ಇದೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರ್ವ ಶುರು ಆಗ್ಬಹುದು? ಏನ್ ಕತೆ, ಏನ್ ವಿಚಾರ ಅಂತ? ರಂಜಿತ್, ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ನಮ್ಮ ನಡುವೆ ಒಪ್ಪಂದ ಆಗಿಯೇ ಇಲ್ಲ ಅಂತ ಸದನದಲ್ಲಿ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಒಂದ್ ವೇಳೆ ಅವರು ಸದನಕ್ಕೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿರೋದು ಏನಾದ್ರು ಸದನದ ಗಮನಕ್ಕೆ ಬಂತು ಅಂದ್ರೆ ಅಷ್ಟೇ ಶಾಸಕರು ಸಿದ್ದರಾಮಯ್ಯನವ್ರ ವಿರುದ್ಧ ಮಾತನಾಡುವಂತ ಎಷ್ಟು ಚಾನ್ಸಸ್ ಇರುವಂತದ್ದು ಒಂದ್ ಕಡೆ ಗಮನಿಸಬೇಕಾಗುತ್ತೆ. ಮತ್ತೊಂದ್ ಕಡೆ ನನ್ನ ಸಿದ್ದರಾಮಯ್ಯ ನಡುವೆ ಮಾತುಕತೆ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಕಳೆದ 2.5 ವರ್ಷಗಳಿಂದ ಯಾವುದೇ ಮಾತುಕತೆ ಆಗಿಲ್ಲ, ಹೈಕಮಾಂಡ್ ಅವರು ನಮ್ಮನ್ನ ಕರೆದು ಮಾತನಾಡಿರುವಂತದ್ದು, ಮಾಧ್ಯಮದವ್ರಿಗೆ ಯಾರು ಹೇಳಿದ್ರು, ಜನರಿಗೆ ಯಾರು ಹೇಳಿದ್ರು ಅಂತ ಕೇಳ್ತಿದ್ದಂತ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಮೊದಲನೇ ಬಾರಿ ಕ್ಯಾಮೆರಾಗಳ ಮುಂದೆ ಸಿದ್ದರಾಮಯ್ಯ ಹಾಗೂ ನನ್ನ ನಡುವೆ ಮಾತುಕತೆ ಆಗಿದೆ, ಈ ಮಾತುಕತೆಯ ಸಾರಾಂಶ ಹೈಕಮಾಂಡ್ಗೆ ಗೊತ್ತಿದೆ ಅಂತ ಹೇಳಿರುವಂತದ್ದು. ಇಲ್ಲಿಗೆ ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳಕ್ಕೆ ಆಗದೆ ಇರುವಂತ ಒಂದಿಷ್ಟು ಮಾತುಗಳನ್ನ ಅಥವಾ ನೇರವಾಗಿ ಅವರಿಗೆ ನೆನಪು ಮಾಡುವ ಕೆಲಸವನ್ನ ಅಂತೂ ಗಟ್ಟಿಯಾಗಿ ನೆನಪು ಮಾಡುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು. ಅಥವಾ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಿದ್ರೆ ಆ ಸುಳ್ಳನ್ನ ಸತ್ಯ ಮಾಡೋದಕ್ಕೆ ಅಥವಾ ಸುಳ್ಳನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮಾತುಕತೆ ಆಗಿದೆ ಅಂತ ಹೇಳ್ತಿರೋದು. ಯಾವುದೇ ಕಾರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅಷ್ಟು ಸಲೀಸಾಗಿ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು. ಸಿದ್ದರಾಮಯ್ಯನವರು ಕೂಡ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ಅಂತ ಎಲ್ರಿಗೂ ಗೊತ್ತಿರುವಂತದ್ದು. ಯಾಕಂದ್ರೆ ಅಧಿವೇಶನದಲ್ಲಿ ನಿನ್ನೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ನಾನೇ ಮುಂದುವರಿತೀನಿ ಅಂತ 2 ಬಾರಿ ಸಿದ್ದರಾಮಯ್ಯನವರು ಹೇಳಿರುವಂತದ್ದು, ಯಾವುದೇ ಮಾತುಕತೆ ಆಗಿಲ್ಲ ಅಂತ ಹೇಳಿರುವಂತದ್ದು. ಈ 2 ಕೌಂಟರ್ ಅಟ್ಯಾಕ್ ಗಳನ್ನ ಗಮನಿಸಿದಾಗ ಇಬ್ಬರು ಕೂಡ ಅಧಿಕಾರದಲ್ಲೇ ಥ್ಯಾಂಕ್ ಯು.